ಅತಿ ಹೆಚ್ಚು ಭಾರತ ದೇಶಕ್ಕೆ ಸೈನಿಕರನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಯಾವುದಂದ್ರೆ ಅದು ಕೊಡಗು ಜಿಲ್ಲೆ ಅಲ್ಲ. ಪಶ್ಚಿಮ ಘಟ್ಟಗಳ ಜಿಲ್ಲೆಯಾಗಿರುವಂತ ಕೊಡಗು ಜಿಲ್ಲೆ. ಇದು ಯಾವ ಜಿಲ್ಲೆ? ಇದು ಇಲ್ಲಿದಲ್ಲಿ ಯಾವ ಜಿಲ್ಲೆ ಇದು? ದಕ್ಷಿಣ ಕನ್ನಡ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ. ಇದು ಯಾವ ಜಿಲ್ಲೆ? ಹಾಸನ್ ನೋಡಿ, ಹಾಸನ್. ಇದು ಯಾವ ಜಿಲ್ಲೆ? ಮೈಸೂರು ಜಿಲ್ಲೆ ನೋಡಿ, ಮೈಸೂರು. ಇದು ಯಾವ ಜಿಲ್ಲೆ? ಇದು ಯಾವುದು? ಚಾಮರಾಜನಗರ ನೋಡಿ, ಚಾಮರಾಜನಗರ. ಇದು ಯಾವುದು ಈ ಜಿಲ್ಲೆ? ಯಾರವ? ಗೋವಾನವ? ಮಂಡ್ಯ. ಅದು ಮಂಡ್ಯ ಜಿಲ್ಲೆ. ನೋಡಿ, ಇದು ಯಾವ ಜಿಲ್ಲೆ ಅಂತಂದ್ರೆ ಕೊಡಗು ಜಿಲ್ಲೆ. ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆ ತನ್ನ ಸುತ್ತಲೂ ಎಷ್ಟು ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತಂದ್ರೆ ತನ್ನ ಸುತ್ತಲೂ 3 ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಆ 3 ಜಿಲ್ಲೆಗಳು ಯಾವಂದ್ರೆ ದಕ್ಷಿಣ ಕನ್ನಡ, ದಕ್ಷಿಣ ಕನ್ನಡ, ಹಾಸನ್, ಮೈಸೂರು. ಹಾಸನ್ನ, ಮೈಸೂರು, ದಕ್ಷಿಣ ಕನ್ನಡ 3 ಜಿಲ್ಲೆಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆ ಯಾವಂದ್ರೆ ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆಯನ್ನ ಕಿತ್ತಳೆಯ ನಾಡು, ಇದೊಂದು ವಿಶಿಷ್ಟವಾಗಿರುವಂತಹ ಜಿಲ್ಲೆ ಕೊಡಗು ಜಿಲ್ಲೆ. ಕೊಡಗಿನಲ್ಲಿ ವಿಶಿಷ್ಟವಾಗಿರುವಂತಹ ಡಾನ್ಸ್ ಇದೆ, ನಿಮ್ಗೆಲ್ಲ ಗೊತ್ತದ. ಒಂದು ಉತ್ಸವನ ಆಚರಣೆ ಮಾಡ್ತಾರೆ. ಕೊಡಗಿನ ಒಂದು ಭೌಗೋಳಿಕವಾಗಿರುವಂತಹ ಸಂಸ್ಕೃತಿ, ಅಲ್ಲಿಯ ಜನಾಂಗ, ಅಲ್ಲಿ ಆಚಾರ ವಿಚಾರ, ರೂಢಿ ಸಂಪ್ರದಾಯಗಳು ಎಲ್ಲವೂ ಕೂಡ ವಿಶಿಷ್ಟವಾಗಿರುವಂತದ್ದು. ಪುತ್ತೂರಿ ಅನ್ನುವಂತ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಲ್ಲ. ಕೊಡಗು ಜಿಲ್ಲೆಯಲ್ಲಿ ಯಾವ ಪ್ರಸಿದ್ಧವಾದ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಪುತ್ತೂರಿ ಅನ್ನುವಂಥದ್ದು. ಇದೊಂದು ಯಾರೋ ಬಲ್ಲೆ ಬಲ್ಲೆ ಸಾಂಗ್, ಪಂಜಾಬದಲ್ಲಿ ಬಲ್ಲೆ ಬಲ್ಲೆ ಸಾಂಗ್ ಎಲ್ಲ ಬರ್ತದೆ. ಕೊಡಗು ಜಿಲ್ಲೆಯಲ್ಲಿ ವಿಶಿಷ್ಟವಾಗಿರುವಂತಹ ಹಬ್ಬ ಆಚರಣೆಗಳು ಈ ಒಂದು ನಾಡಿನಲ್ಲೇ ನಾವು ನೋಡ್ತೀವಿ. ಕೊಡಗು ಜಿಲ್ಲೆಯಲ್ಲಿ ನಾಗರಹೊಳೆ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ನೋಡ್ತೀವಿ. ಬಹಳ ಫೇಮಸ್ ಆಗಿರುವಂತ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಯಾರೋ ಬೆಕ್ಕನವ ಮುಂದೆ ಹೋಗಿ ನೀ ಬೆಕ್ಕಿನ ಹತ್ರ ಹೋಗಿ ಬಾ, ಅದು ಬೆಕ್ಕಂತ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ವಿಶೇಷ ಏನು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ಇದೊಂದು ರಾಷ್ಟ್ರೀಯ ಉದ್ಯಾನವನನೂ ಹೌದು, ಇದೊಂದು ಹುಲಿ ಸಂರಕ್ಷಣಾ ತಾಣನೂ ಹೌದು. ಹುಲಿ ಸಂರಕ್ಷಣಾ ತಾಣನೂ ಹೌದು, ಇದೊಂದು ಆನೆ ಸಂರಕ್ಷಣಾ ತಾಣನೂ ಹೌದು. ಆನೆಗಳಿಗೆ ಭಾರತ ದೇಶದಲ್ಲಿ ಎಷ್ಟು ಆನೆ ಸಂರಕ್ಷಣಾ ತಾಣಗಳದಾವೆ? ಎಷ್ಟು ಆನೆ ಸಂರಕ್ಷಣಾ ತಾಣಗಳದಾವೆ ದೇಶದಲ್ಲಿ? ವೆರಿ ಗುಡ್. ಆಪ್ಷನ್ಸ್ ಕೊಡ್ಲಿ. 42, 51, 32, 45. ಭಾರತ ದೇಶದಲ್ಲಿ ಎಷ್ಟು ಆನೆ ಸಂರಕ್ಷಣಾ ತಾಣಗಳಿವೆ? ಆನೆಗಳನ್ನ ರಕ್ಷಣೆ ಮಾಡುವಂತ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? ಆನೆಗಳಿಗೆ ಪ್ರಸಿದ್ಧ ಆಗಿರುವಂತ ಸಂರಕ್ಷಣಾ ತಾಣ ಅಲ್ಲ. ಆ ನಂಬಿಕೆ, ನನಗೆ ನಿಮ್ಮ ನಂಬಿಕೆ ಇಂಪಾರ್ಟೆಂಟ್, ನನಗೇನು ಇಂಪಾರ್ಟೆಂಟ್ ಅಲ್ಲ, ಯಾವುದು ಮುಖ್ಯ ಅಲ್ಲ. ನಿಮ್ಮ ನಂಬಿಕೆ, ನಿಮ್ಮ ಪ್ರೀತಿ, ಆರೈಕೆ ನನ್ನ ಡಬಲ್ ಆರೋಗ್ಯಗಳಲ್ಲಿ ಚೇತರಿ ಕೊಡ್ತಾ ಇದೆ. ಒಟ್ಟ ತೆಲಿಗೆ ಸೋಕೋಬಿಟ್ರೆ ಹೋದ್ರೆ ಚಂದಾಗಿ. ಭಾರತ ದೇಶದಲ್ಲಿ 32 ಹುಲಿ ಸಂರಕ್ಷಣಾ ತಾಣಗಳಿವೆ. ಆ 32 ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಕರ್ನಾಟಕ ರಾಜ್ಯದ ಪ್ರಸಿದ್ಧ ಆನೆ ಸಂರಕ್ಷಣಾ ತಾಣ, ಆನೆಗಳಿಗೆ ಫೇಮಸ್. ಆ ಆನೆ ಸಂರಕ್ಷಣಾ ತಾಣಗಳಲ್ಲಿ ವಿಶೇಷವಾದ ಆನೆ ಸಂರಕ್ಷಣಾ ತಾಣ ಯಾವ್ದಂದ್ರೆ ನಾಗರಹೊಳೆ. ದೇವಸ್ಥಾನದ ಮುಂದೆ ಒಂದು ಆನೆ ಸತ್ತಿತ್ತಂತ. ನಮ್ಮ ಗುಂಡ ಆನೆ ಮೇಲೆ ಬಹಳ ಜೀವ. ಅದಕ್ಕೆ ಆನೆ ಏನ್ ಮಾಡ್ತಿದ್ದ ಅಂತಂದ್ರ ಮುಟ್ಟಿ 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 ಅಳತಿದ್ದ. ಯಾಕೆ ಮುಟ್ಟಿ ಮುಟ್ಟಿ ಅಳತಿದ್ದವ?
ಯಾಕೆ ಮುಟ್ಟಿ 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 ಹೇಳ್ತದ? ಯಾರು ಹೇಳ್ತಾರೆ? 1 2 3. ಒಂದು ದೇವಸ್ಥಾನದ ಮುಂದೆ ಆನೆ ಇತ್ತು. ಆನೆ ಏನಾಗಿತ್ತಪ್ಪ ಅಂದ್ರೆ ಸತ್ತು ಬಿಟ್ಟಿತ್ತು. ಆ ಆನೆಯನ್ನ ನಮ್ ಗುಂಡು ಏನ್ ಮಾಡ್ತಿದ್ದ ಅಂದ್ರ ಬಹಳಷ್ಟು ಜೀವಿದ್ದ ಮುಟ್ಟಿ 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 ಹೇಳ್ತಿದ್ದ. ಯಾಕ? ನಮಸ್ತೆ ಹೇಳ್ರಿ. ಜೀವಂತಿದ್ದಾಗ ಮುಟ್ಟಿ ಮುಟ್ಟಿ ಹೇಳಕ್ ಆಗ್ತಲ್ಲ, ಅದಕ್ಕೆ ಮುಟ್ಟಿ ಹೇಳ್ತಿದ್ದ. ವೆರಿ ಗುಡ್ ಗುಡ್. ನೋಡ್ ನಕ್ಕೋತವ್ರ ಆನ್ಸರ್ ಹೆಂಗ್ ಹೇಳ್ತಾರ. ಮತ್ತೆ ಯಾರು ಹೇಳ್ತಾರಿ? ಯಾಕೆ ಮುಟ್ಟಿ ಮುಟ್ಟಿ ಹೇಳ್ತಿದ್ದವ ನಮ್ ಗುಂಡ? ಹಾ, ಯಾಕೆ ಮುಟ್ಟಿ ಮುಟ್ಟಿ ಹೇಳ್ತಿದ್ದ? ಯಾಕೆ ಮುಟ್ಟಿ ಮುಟ್ಟಿ ಹೇಳ್ತಿದ್ದ ಅಂದ್ರ ತಬ್ಕೊಂಡು ಅಳಕ್ ಆಗಲ್ಲ ಅಂತ ಮುಟ್ಟಿ ಮುಟ್ಟಿ ಹೇಳ್ತಿದ್ದ. ಆನೆಯನ್ನ ಆನೆಯನ್ನ ಅಪ್ಕೊಂಡು ಎಳ್ಳಾಕಲಿ ಬರ್ತದ. ಎಷ್ಟು ಶಾಣೆ ಏನು ಸುದ್ದಿ. ಜೀವಂತಿದ್ದ ಮುಟ್ಟಿ ಹೇಳಕ್ ಆಗಲ್ಲ ಅಂತ. ಅದ ಹಂಗಲ್ಲ ಆನ್ಸರ್. ಅದನ್ನ ಆನೆಯನ್ನ ಹತ್ಕೊಂಡು ಹೆಂಗ್ ಹೇಳಕ್ ಬರ್ತದ? ಅದಕ್ಕೆ ಆನೆಗಳಿಗೆ ಫೇಮಸ್ ಯಾವ್ದಂತಂದ್ರೆ ಕೊಡಗು ಜಿಲ್ಲೆ. ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತ ಜಿಲ್ಲೆ ಅಂದ್ರೆ ಕೊಡಗು. ನೆನ್ಪಿಡಿ. ಯಾಕಂದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತ ಪ್ರಥಮ ರಾಜ್ಯ ಅಂದ್ರೆ ಕರ್ನಾಟಕ ಫಸ್ಟ್. ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಅಸ್ಸಾಂ ಇದೆ. 3ನೇ ಸ್ಥಾನದಲ್ಲಿ ಕೇರಳ ಇದೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತ ರಾಜ್ಯ ಅಂದ್ರೆ ಕರ್ನಾಟಕ ಫಸ್ಟ್. ಕರ್ನಾಟಕ ಪ್ರಥಮ ಸ್ಥಾನದಲ್ಲಿ, ಅಸ್ಸಾಂ 2ನೇ ಸ್ಥಾನದಲ್ಲಿ, ಕೇರಳ 3ನೇ ಸ್ಥಾನದಲ್ಲಿ. ಅದು ಕರ್ನಾಟಕ ರಾಜ್ಯದಲ್ಲಿ ಆನೆಗಳಿಗೆ ಫೇಮಸ್ ಅಂದ್ರೆ ಕೊಡಗು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎದಕ್ ಫೇಮಸ್ ಆಗಿದೆ ಅಂದ್ರ ಆನೆಗಳಿಗೆ ಫೇಮಸ್ ಆಗಿದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕಿರುವ ಇನ್ನೊಂದು ಹೆಸರೇನು ಯಾರು ಹೇಳ್ತಾರೆ? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕಿರುವಂತ ಇನ್ನೊಂದು ಜೋಕ್, ಬರೀ ಅದೇ ಹೇಳ್ತೀನಿ, ಜೋಕ್ ಹೇಳ್ತೀನಿ. ಎಸ್, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ನೆನಪಿಡಿ. ನಮ್ ರಾಜೀವ್ ಗಾಂಧಿ ಯಾಕ ನಿಮ್ ಮಾಯಿ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕಿರುವಂತ ಇನ್ನೊಂದು ಹೆಸರು ಏನಂದ್ರೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ಈ ಒಂದು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ನಾಮಕರಣ ಮಾಡಿದ ವರ್ಷ ಯಾವಾಗಂದ್ರೆ 1991ರಲ್ಲಿ ನಾಮಕರಣ ಮಾಡಿದ್ದು ಅಲ್ಲ. ಈ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನದ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 643 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. 643 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಇದರಲ್ಲಿ ಅತಿ ಹೆಚ್ಚು ಆನೆಗಳು ಕಂಡು ಬರ್ತವೆ. ಇದನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ. ಯಾವ ರಾಷ್ಟ್ರೀಯ ಉದ್ಯಾನವನವನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯುತ್ತಾರಂದ್ರೆ, ಹಾಗಾದ್ರೆ ಆನೆಗಳಿಗೆ ಸಂಬಂಧಪಟ್ಟಂತೆ ಆನೆ ಸಂರಕ್ಷಣಾ ಯೋಜನೆ ಯಾವಾಗ? ಆನೆ ಎಕ್ಸಲೆಂಟ್ 1992 ನೋಡಿ. 1992. ಎಷ್ಟೋ ಜನ ನನಗೆ ಕೇಳ್ತಾ ಇದ್ರು, ಸರ್ ಇವೆಲ್ಲ ಕೇಳ್ತಾರೆ ಏನ್ರಿ ಎಕ್ಸಾಮ್ ಅಂತ ಹೇಳಿ. ಹೌದು, ಕೇಳ್ತಾರ ಅಂತ ಹೇಳಿದ್ದೆ. ಮೊನ್ನೆ 28/2/2021ರಲ್ಲಿ FD ಕೇಳಿದಂತ ಪ್ರಶ್ನೆ ಇದು. ಏನ್ ಕೇಳಿದ್ದ ಅಂದ್ರೆ, ಕೇಂದ್ರ ಸರ್ಕಾರ ಆನೆ ಕಾರಿಡಾರ್ ಯೋಜನೆಯನ್ನ ಯಾವಾಗ ಜಾರಿಗೆ ಬಂದಿತ್ತು ಅಂತ FD ಕೇಳಿದಂತ ಪ್ರಶ್ನೆ. 28/2/2021 1992ರಲ್ಲಿ ಆನೆಗಳಿಗೆ ಸಂಬಂಧಪಟ್ಟಂತೆ 1991-92 ಅಂತ ಕೊಟ್ಟಿದ್ದಾರೆ. ಅದು ರಾಂಗ್ ಇದೆ. 1992 ಅದು ಕರೆಕ್ಟ್ ಆನ್ಸರ್. ನೋಡಿದ್ರೆ ಎಷ್ಟೋ ಖುಷಿ ಅನಿಸ್ತದೆ. ಬಟ್ ದೂರದಿಂದ ನೋಡಬೇಕು ಅಂತ, ದೂರ ನೋಡಿದ್ರೆ ಖುಷಿ ಅನಿಸ್ತದೆ ಅಷ್ಟೇ. ಕೊಡಗು ಜಿಲ್ಲೆ ಗೊಂಬೆ ಚಿತ್ರ ಯಾಕದು? ನೋಡಿ, ಆನೆಗಳು ಮಾಡುವಂತ ಕೆಲಸಗಳು.
ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕೊಟ್ಟಿದ್ದಾರೆ ನೋಡಿ. ನಾಗರಹೊಳೆ ಆಗಲೇ ಹೇಳಿದೆ ನಿಮಗೆ. ಕೊಡಗು ಜಿಲ್ಲೆ ಬಹಳ ಫೇಮಸ್. ನಮ್ಮ ಕರ್ನಾಟಕ ರಾಜ್ಯದಿಂದ ಅತಿ ಹೆಚ್ಚು ಸೈನಿಕರನ್ನ ಕೊಟ್ಟಿರ್ತಕ್ಕಂತ ರಾಜ್ಯ ಅಲ್ಲ, ಇಡೀ ಒಂದು ಜಿಲ್ಲೆ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದಿಂದ ಅತಿ ಹೆಚ್ಚು ಸೈನಿಕರ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಯಾವ್ದಂದ್ರೆ ಕೊಡಗು ಜಿಲ್ಲೆ. ಅದಕ್ಕೆ ಸೈನಿಕರ ನಾಡು ಅಂತ ಕರೀತಾರೆ ಕೊಡಗು ಜಿಲ್ಲೆಯನ್ನ. ಕಿತ್ತಳೆಯ ನಾಡು ಅಲ್ಲ, ಕಿತ್ತಳೆಯ ನಾಡು, ಕರ್ನಾಟಕದ ಕಾಶ್ಮೀರ, ಕರ್ನಾಟಕದ ಕಾಶ್ಮೀರ, ಮಂಜಿನ ನಗರಿ, ಮಂಜಿನ ನಗರಿ, ಕರ್ನಾಟಕದ ಕಾಶ್ಮೀರ್, ಕಿತ್ತಳೆಯ ನಾಡು ಅಲ್ಲ, ಕರ್ನಾಟಕದ ಸ್ಕಾಟ್ಲ್ಯಾಂಡ್, ಸ್ಕಾಟ್ಲ್ಯಾಂಡ್ ಇವೆಲ್ಲ ಕೊಡಗು ಜಿಲ್ಲೆಗೆ. ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ, ಕಿತ್ತಳೆಯ ನಾಡು ಅಂತ ಕರೀತಾರೆ, ಕರ್ನಾಟಕದ ಕಾಶ್ಮೀರ್ ಅಂತ ಕರೀತಾರೆ, ಮಂಜಿನ ನಗರಿ ಅಂತ ಕರೀತಾರೆ. ಫೇಮಸ್ ಕೊಡಗು ಜಿಲ್ಲೆಗಿರುವಂತ ಹೆಸರುಗಳೆಲ್ಲ ಇವು. ಓಕೆನಾ? ಈ ಚಿತ್ರದಲ್ಲಿರುವಂತ ವ್ಯಕ್ತಿ ಹೆಸರೇನು, ಯಾರು ಹೇಳ್ತೀರಿ? ಶಬಾಷ್. ಈ ಚಿತ್ರದಲ್ಲಿರುವಂತ ವ್ಯಕ್ತಿ ಹೆಸರೇನ್ರಂದ್ರ ಭಾರತ ದೇಶದ ಮೊಟ್ಟ ಮೊದಲ, ನಮ್ಮ ಭಾರತ ದೇಶದ ವಾಯುಸೇನೆ, ನೌಕಾಸೇನೆ, ಭೂಸೇನೆಯ ಮುಖ್ಯಸ್ಥರಾಗಿರುವಂತ ಪ್ರಥಮ ಭಾರತದ ದಂಡನಾಯಕರು, ಭಾರತದ ಪ್ರಥಮ ದಂಡನಾಯಕರಾಗಿರುವಂತ ಜನರಲ್ KM ಕಾರ್ಯಪ್ಪ. KM ಕಾರ್ಯಪ್ಪ, ಜನರಲ್ KM ಕಾರ್ಯಪ್ಪ ಅವರ ವಿಶೇಷ ಏನು ಅಂತಂದ್ರೆ, ಭಾರತ ದೇಶ ಸ್ವತಂತ್ರ ಆಗಿತ್ತು, ನಿಮಗೆಲ್ಲ ಗೊತ್ತು. ಸ್ವತಂತ್ರ ಭಾರತ ದೇಶದ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತು. ಪಾಕಿಸ್ತಾನ ದಾಳಿ ಮಾಡಿದಂತ ಸಮಯದಲ್ಲಿ ಜನರಲ್ ಕಾರ್ಯಪ್ಪ ವಾಯುಸೇನೆ, ಭೂಸೇನೆ, ನೌಕಾಸೇನೆ ಈ ಮೂರು ಸೇನೆಯ ಮುಖ್ಯಸ್ಥರಾಗಿದ್ದರು. ಜವಾಹರ್ಲಾಲ್ ನೆಹರು ಅವರು ಹೇಳಿದ್ರು, ಬರೇ ನಮ್ಗೆ 24 ಅವರ್ಸ್ ಅಲ್ಲ, 48 ಅಲ್ಲ, ಬರೇ 24 ಅವರ್ಸ್ ಟೈಮ್ ಕೊಟ್ರೆ ಪಾಕಿಸ್ತಾನದ ಗತಿ ಚೇಂಜ್ ಆಗ್ತದ ಅಂತ ಹೇಳಿದ್ರು. ನೀ ಕೊಟ್ಟಾರ ನೋಡು ಅಂತ ಪರ್ಮಿಷನ್ ಕೊಟ್ಟರು ನೋಡು. ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಅವರು ರಿಕ್ವೆಸ್ಟ್ ಮಾಡ್ಕೋತಾರೆ ಜನರಲ್ ಕಾರ್ಯಪ್ಪ ಅವರು, ಕೊಳ್ಳಿಲ್ಲ. ಅವರು ಯಾವ ಉದ್ದೇಶ ಕೊಳ್ಳಿಲ್ಲ ಗೊತ್ತಿಲ್ಲ. ಇವತ್ತಿಗೂ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಆ ಗಡಿ ಸಮಸ್ಯೆ ನಾವು ಇವತ್ತಿಗೂ ಕಾಣುತ್ತೀವಿ ಅಲ್ಲ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಗಡಿ ಸಮಸ್ಯೆ ಅವತ್ತೇ ಧೂಳಿಪಟ ಮಾಡಿಬಿಡ್ತಿದ್ರು ಜನರಲ್ ಕಾರ್ಯಪ್ಪ ಅವರು, KM ಕಾರ್ಯಪ್ಪ ಅವರು. ಅಂತ ಒಬ್ಬ ಮಹಾನ್ ವ್ಯಕ್ತಿ ಯಾರು ಅಂತಂದ್ರೆ ಜನರಲ್ ಕಾರ್ಯಪ್ಪ ಅವರು. ನನ್ ಪ್ರಧಾನಿ ಯಾಕೋ ನಿಮ್ಮ ಮಾಯಿ, ನನ್ ಮ್ಯಾಗ ಬರ್ರಿ ನೀವು ಒಳ್ಳೆ. ಎಸ್, KM ಕಾರ್ಯಪ್ಪ ಅವರ ವಿಶೇಷ ಏನಂದ್ರೆ ವಾಯುಸೇನೆ, ಭೂಸೇನೆ, ನೌಕಾಸೇನೆ ಈ ಮೂರು ಸೇನೆಯ ಮುಖ್ಯಸ್ಥರಾಗಿರುವಂತ ಜನರಲ್ ಕಾರ್ಯಪ್ಪ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ನಿನ್ ಲೊಕೇಶನ್ ಹೆಡಿಕೆಟ್ ಚೆಂದ ಬರಬಿಡ್ತಾವ ನಿಮ್ಗೆ. ಎಸ್, ಇವ್ರು ಈ ಒಂದು ವಾಯುಸೇನೆ, ಭೂಸೇನೆ, ನೌಕಾಸೇನೆ ಈ ಮೂರು ಸೇನೆಯ ಮುಖ್ಯಸ್ಥರಾಗಿರುವಂತ KM ಕಾರ್ಯಪ್ಪ ಅವರ ಭಾರತ ದೇಶದ ಪ್ರಥಮ ದಂಡನಾಯಕರು ಅಂತ ಹೇಳಿ ಕರಿತೀವಿ, ನೆನ್ಪಿಡಿ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ, ನಮಸ್ಕಾರ ಮಾಡ್ರಿ, ಶ್ರಾವಣ ಶಿವರಾತ್ರಿ, ಮಹಾಶಿವರಾತ್ರಿ ಇದೆ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬ ಸ್ಥಳ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬ ಸ್ಥಳದಲ್ಲಿ ಹುಟ್ಟುವಂತ ನದಿ ಯಾವ್ದಂದ್ರ ಕಾವೇರಿ ನದಿ ನೋಡಿ. ಕಾವೇರಿ ಕರ್ನಾಟಕ ರಾಜ್ಯದ ಜೀವ ನದಿ, ಕನ್ನಡದ ಗಂಗೆ, ಕರ್ನಾಟಕ ರಾಜ್ಯದ ಹೆಮ್ಮೆಯ ನದಿ ಯಾವ್ದಂದ್ರ ಕಾವೇರಿ. ಆ ಕಾವೇರಿ ನದಿ ಹುಟ್ಟುವ ಸ್ಥಳ ಯಾವ್ದಂದ್ರೆ ಕರ್ನಾಟಕದ ಗಂಗೆ ಅಂತ ಕರಿತೀವಿ. ಕನ್ನಡದ ಪವಿತ್ರವಾದ ನದಿ, ಕನ್ನಡದ ಗಂಗೆ, ನಮ್ಮವ್ವ ಯಾವ್ದಂದ್ರ ಕಾವೇರಿ. ಈ ಕಾವೇರಿ ನದಿ ಹುಟ್ಟುವ ಸ್ಥಳ ಯಾವ್ದಂದ್ರ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬ ಸ್ಥಳದಲ್ಲಿ ಕಾವೇರಿ ನದಿ ಜನ್ಮ ತಾಳುತ್ತದೆ. ನಿಮ್ಮ ಯಾಕ ಕಾವೇರಿ. ನಿಮ್ಮ ಕೃಷ್ಣ, ನಿಮ್ಮ ಕೃಷ್ಣ ಯಾಕತ್ತದ
ಒಳಗೊಂದ್ 90 ತೊಗೊಂಡ್ಕುತ್ತೇನು ಕಪ್ಪನ ಮೂಲೆ ಕಣ್ಣು ಕೆಂಪು ಮಾಡ್ಕೊಂಡು. ಅದು ನೋಡಿದ ತಕ್ಷಣ ಒಂದ್ ನಮೂನಿ ಮೈ ಏರ್ದಂಗ ಆಗ್ತದ. ನಾ ಕೊಡಗು ಜಿಲ್ಲೆಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬ ಸ್ಥಳದಲ್ಲಿ ಹುಟ್ಟುವ ನದಿ ಯಾವಂದ್ರ ಕಾವೇರಿ ನದಿ. ಕೊಡಗು ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತ ಜಲಪಾತ ಇದೆ. ಯಾವ ಜಲಪಾತ ಇದೆ ಯಾರು ಹೇಳ್ತಾರೆ? ಎ, ಬಿ, ಸಿ, ಡಿ. ಕುಂಚುಕಲ್ಲು ಫಾಲ್ಸ್, ಮಲ್ಲಳ್ಳಿ ಫಾಲ್ಸ್, ಬಾರ್ಕಾನ್ ಫಾಲ್ಸ್, ಉಂಚಳ್ಳಿ ಫಾಲ್ಸ್. ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಪ್ರಸಿದ್ಧವಾದ ಜಲಪಾತ ಯಾವುದು? ಕುಂಚಿಕಲ್ ಫಾಲ್ಸ್, ಮಲ್ಲಳ್ಳಿ ಫಾಲ್ಸ್, ಬಾರ್ಕನ್ ಫಾಲ್ಸ್, ಉಂಚಳ್ಳಿ ಫಾಲ್ಸ್. ಸರಿಯಾದಂತ ಉತ್ತರ ಮಲ್ಲಳ್ಳಿ ಫಾಲ್ಸ್ ನೋಡಿ. ರೈಟ್ ಆನ್ಸರ್ ಮಲ್ಲಳ್ಳಿ ಫಾಲ್ಸ್ ಸರಿಯಾಗಿರುವಂತ ಉತ್ತರ. ಕುಂಚಿಕಲ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಕುಂಚಿಕಲ್ ಫಾಲ್ಸ್ ಶಬಾಷ್, ವರಹಾಯಿ ನದಿಯಿಂದ ನಿರ್ಮಾಣಗೊಂಡಿದೆ ನೋಡಿ, ವರಹಾಯಿ. ಬಾರ್ಕನ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಬಾರ್ಕನ್ ಫಾಲ್ಸ್ ಸೀತಾ ನದಿಯಿಂದ ನಿರ್ಮಾಣಗೊಂಡಿದೆ ನೋಡಿ, ಸೀತಾ. ಉಂಚಳ್ಳಿ ಫಾಲ್ಸ್ ಯಾವ ನದಿಯಿಂದ? ಉಂಚಳ್ಳಿ ಶಬಾಷ್. ಅಗನಾಶಿನಿ ನೋಡಿ, ಅಗನಾಶಿನಿ, ಉಂಚಳ್ಳಿ ಅಗನಾಶಿನಿ, ಬಾರ್ಕನ್ ಫಾಲ್ಸ್ ಸೀತಾ. ಮಲ್ಲಳ್ಳಿ ಫಾಲ್ಸ್ ಯಾವ ನದಿಯಿಂದ? ಮಲ್ಲಳ್ಳಿ ಶಬಾಷ್. ಕುಮಾರಧಾರ ನೋಡಿ, ಕುಮಾರಧಾರ. ಕುಮಾರಧಾರ ಯಾವ ಪಟ್ಟಣದ ಮೇಲೆ, ಪ್ರಸಿದ್ಧವಾದ ದೇವಸ್ಥಾನದ ಮೇಲೆ ಹಾದು ಹೋಗ್ತದೆ? ಕುಮಾರಧಾರ ಕುಕ್ಕೆ ಸುಬ್ರಹ್ಮಣ್ಯದ ಮೇಲೆ ಹಾದು ಹೋಗ್ತದೆ ನೋಡಿ. ಕರ್ನಾಟಕದ ದೇವಾಲಯಗಳ ನಗರ ಎನಿಸಿಕೊಂಡಿರ್ತಕ್ಕಂಥ ಕುಕ್ಕೆ ಸುಬ್ರಹ್ಮಣ್ಯದ ಮೇಲೆ ಹಾದು ಹೋಗುವಂತದ್ದು. ಬಹಳಷ್ಟು ಯೂಸ್ ಆಗ್ತದ. ನೀವು PSI ನೆನಪಿಡಿ, ಕ್ವಶನ್ಗಳು ಹಿಂಗೆ ಬರ್ತವೆ. ಹಾಗಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕಂಡುಬರುವ ಪ್ರಸಿದ್ಧವಾದ ಜಲಪಾತ ಯಾವುದು? ಶಬಾಷ್. ಬ್ಯಾಂಡೇಜ್ ಅಲ್ಲಿ ನಿಮ್ಮ ಮಾಯಿ ಬಂಡಾಜೆ ಫಾಲ್ಸ್, ಅದು ಬ್ಯಾಂಡೇಜ್ ಅಂತ. ಬಂಡಾಜೆ ಫಾಲ್ಸ್, ಬಂಡಾಜೆ ಫಾಲ್ಸ್. ಈ ಬಂಡಾಜೆ ಫಾಲ್ಸ್ ಯಾವ ನದಿಯಿಂದ ಅಂತಂದ್ರೆ ನೇತ್ರಾವತಿ ನದಿಯಿಂದ. ನೇತ್ರಾವತಿ. ಬಂಡಾಜೆ ಫಾಲ್ಸ್ ಯಾವ ನದಿಯಿಂದ ಅಂದ್ರೆ ಬ್ಯಾಂಡೇಜ್ ಅಂತ. ಬ್ಯಾಂಡೇಜ್ ಇರ್ತದೆ, ಬ್ಯಾಂಡೇಜ್ ಬರ್ತದೆ ಅಲ್ಲಿ. ಬಂಡಾಜೆ ಫಾಲ್ಸ್ ನಿಧಿಗಣ್ಣಾಗ. ಬಂಡಾಜೆ ಫಾಲ್ಸ್ ಯಾವ ನದಿಯಿಂದ ಅಂದ್ರ ನೇತ್ರಾವತಿ. ನೀರು ಕುಡಿದು ಕುಂದ್ರ ತಿಳಿ ಶಿವರಾತ್ರಿ ಶಿವಯೋಗಿ ಇವತ್ತು ಬೆಳತನ ಹೊತ್ತು ಹೊಣಿಸ್ಬೇಕು ಅಲ್ಲಿ. ಚಹಾ ಕುಡಿದು ನೀರು ಕುಡಿದು ಹೊತ್ತು ಹೊಣಿಸ್ಬೇಕು. ಮಹಾಶಿವರಾತ್ರಿ ಎಲ್ಲ ನಿದ್ದೆಗಣ್ಣಾಗ ಸುಮ್ ಕುಂದ್ರದು. ಜಾಗರಣೆ ಆದ ಇವತ್ತು ಬೆಳತನ. ನೇತ್ರಾವತಿ ನದಿ ನಿರ್ಮಾಣ ಮಾಡಿದ ಬಂಡಾಜೆ ಫಾಲ್ಸ್ 226 ಮೀಟರ್ ಎತ್ತರವಾಗಿದೆ. 226 ಮೀಟರ್ ಎತ್ತರವಾಗಿರುವಂತ ಬಂಡಾಜೆ ಫಾಲ್ಸ್. ಮತ್ತೆ ಇವತ್ತು 10 ಗಂಟೆಗೆ ಯಾಕೆ ಹಾಕಿವಿ ನಾವು? ಅದೇ ಉದ್ದೇಶಪೂರ್ವಕ ಹಾಕಿವಿ. ಈಗ ನಿದ್ದೆ ಬಂತಂದ್ರೆ ಹೆಂಗ? ಕೊಡಗು ಜಿಲ್ಲೆ ನೋಡಿ, ವಾವ್ ನೋಡಿ ಎಷ್ಟು ಅದ್ಭುತವಾಗಿ ಹರಿತದ ಕಾವೇರಿ ನದಿ. ಚಿತ್ತದಲ್ಲಿ ಚಿನ್ಮಯನು ನೀನಾಗಿ, ತತ್ವದಲ್ಲಿ ಬೆರೆಸಿ, ನೇತ್ರದ್ವಯನದ ಸೂತ್ರದಲ್ಲಿ ಕುಣಿಸಿ, ಮತ್ತೆ ಗುರು ಕರ ಎತ್ತಿ ಪೇಳಿದ ತತ್ವಮಾಸಿವ ವಾಕ್ಯ, ನಿತ್ಯ ನಿರ್ಮಲ ನೀನಾಗೋ, ಸತ್ತು ಹುಟ್ಟುವುದಾಕೋ ಸಾಕೋ, ಶಿವ 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 ಮಂತ್ರ ನೀ ಕಲಿಯೋ, ಶಿವನಿರುವ ನೆಲೆ. ಇಂಗ್ಲಿಷ್ನೇ ಹಾಡ್ತೀನಿ. ಶಿವರಾತ್ರಿ ಶಿವಗ ಅಂತ ಹಾಡಿನ ನೋಡ್ರಿ. ಕಾವೇರಿ ನದಿ ನೋಡಿದ ತಕ್ಷಣ ಹಾಡ ಬರ್ತದೆ.
ನೋಡಿ ಎಷ್ಟೋ ಸಂಭ್ರಮದಿಂದ ಹರಿತದೆ ಕಾವೇರಿ. ಕಾವೇರಿ ನದಿ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ಜಲಪಾತ ಯಾವ್ದಂದ್ರ ಅಬ್ಬೆ ಫಾಲ್ಸ್. ನೋಡಿ, ಕೊಡಗು ಜಿಲ್ಲೆಯಲ್ಲಿ ಅಬ್ಬೆ ಫಾಲ್ಸ್ ಮತ್ತೆ ಇರುಪು ಫಾಲ್ಸ್ ಇದೆ. ಇರುಪು ಫಾಲ್ಸ್, ಈ ಇರುಪು ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಯಾರು ಹೇಳ್ತಾರೆ? ಇರುಪು ಫಾಲ್ಸ್ ಲಕ್ಷ್ಮಣ ತೀರ್ಥ. ನೋಡಿ, ಲಕ್ಷ್ಮಣ ತೀರ್ಥ, ಲಕ್ಷ್ಮಣ ತೀರ್ಥ. ನೋಡಿ, ಈ ಲಕ್ಷ್ಮಣ ತೀರ್ಥ ಅನ್ನುವಂತ ನದಿಯಿಂದ ಯಾವ ಫಾಲ್ಸ್ ಇದೆ ಅಂದ್ರೆ ಇರುಪು ಫಾಲ್ಸ್ ನಿರ್ಮಾಣವಾಗಿದೆ. ಇರುಪು ಫಾಲ್ಸ್ ಯಾವ ನದಿಯಿಂದ ಅಂದ್ರೆ ಲಕ್ಷ್ಮಣ ತೀರ್ಥ. ನೋಡಿ, ಆಯುಧ ಪೂಜೆ. ನೋಡಿ, ಕೊಡಗು ಜಿಲ್ಲೆಯ ಪ್ರತಿಯೊಂದು ಮನೆಗಳಲ್ಲಿ ಈ ತರದ ಆಯುಧ ಪೂಜೆಗಳನ್ನ ಪೂಜಿಸ್ತಾರೆ. ನಮ್ಮಲ್ಲಿ ಗುದ್ದಲಿ, ಸಲಿಕಿ, ಟಿಕಾವ, ಹಾರಿ, ಡಬ್ಬಣ, ಸೂಜಿ, ಕುರ್ಪಿ, ಬೆಡಗ, ಬೊಗಣೆ ಬರ್ತದೆ ಅಲ್ಲಿ. ಅಲ್ಲಿ ನೋಡಿ, ಕೊಡಗು ಜಿಲ್ಲೆಯಲ್ಲಿ ಯಾವ ತರ ಆಯುಧ ಪೂಜೆಯನ್ನು ಮಾಡ್ತಾರೆ. ಕುಕ್ಕರ್ ಯಾಕೆ ಬರ್ತದ? ಕುಡುಗೋಲ್. ಅದು ನೋಡಿ ಎಷ್ಟು ಫೇಮಸ್ ಇದೆ ಕೊಡಗು ಜಿಲ್ಲೆ. ದೇಶ ಸುತ್ತಿ ನೋಡು ಕಾವೇರಿ ನಿಸರ್ಗಧಾಮ ಇದೆ. ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಧಾಮಗಳು ಏನದಾವೆ? ಪುಷ್ಪಗಿರಿ ವನ್ಯಜೀವಿ ಧಾಮ ಇದೆ. ಇದು ಕ್ವಶನ್ ಕೇಳಿದ್ದಾನೆ ಹಿಂಗೆ, ಪುಷ್ಪಗಿರಿ ವನ್ಯಜೀವಿ ಧಾಮ. ಪುಷ್ಪಗಿರಿ ವನ್ಯಜೀವಿ ಧಾಮ, ಬ್ರಹ್ಮಗಿರಿ ವನ್ಯಜೀವಿ ಧಾಮ, ತಲಕಾವೇರಿ ವನ್ಯಜೀವಿ ಧಾಮ. ಎಲ್ಲ ಫೇಮಸ್ ಇವು. ಪುಷ್ಪಗಿರಿ ವನ್ಯಜೀವಿ ಧಾಮ, ಬ್ರಹ್ಮಗಿರಿ ವನ್ಯಜೀವಿ ಧಾಮ, ತಲಕಾವೇರಿ ವನ್ಯಜೀವಿ ಧಾಮ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವನ್ಯಜೀವಿ ಧಾಮಗಳನ್ನ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂತ ಜಿಲ್ಲೆ ಅಂದ್ರೆ ಕೊಡಗು ಜಿಲ್ಲೆ. ನೆನ್ಪಿಡಿ ಅಲ್ಲ. ಆದ್ರ ಒಂದು ವಿಶೇಷ ಏನಂತಂದ್ರೆ ಬಹಳ ಜನಸಂಖ್ಯೆ ಕಡಿಮೆ ಇದೆ ಇಲ್ಲಿ. ಜನಸಂಖ್ಯೆ ಕಡಿಮೆ. ಎಲ್ಲೋ ಒಂದು ಮನೆಗಳು ನೋಡ್ತೀವಿ ನಾವು ಕೊಡಗು ಜಿಲ್ಲೆಯಲ್ಲಿ, ಅಪರೂಪದ ಜನಸಂಖ್ಯೆ. ಆದ್ರೆ ಆನೆಗಳ ಸಂಖ್ಯೆ ಜಾಸ್ತಿ ಅದಾವ. ಕೊಡಗು ಜಿಲ್ಲೆಯಲ್ಲಿ ಆನೆಗಳ ಸಂಖ್ಯೆನೇ ಜಾಸ್ತಿ, ಜನಸಂಖ್ಯೆನೇ ಕಡಿಮೆ. ಈ ಬೆಂಗಳೂರು, ಬಿಜಾಪುರ, ನಾವು ಮೈಸೂರು, ಇಲ್ಲಿ ಏನ್ರ ನಾವು ಆನೆ ಬಂದಂತೀವಲ್ಲ, ಹಂಗ ಕೊಡಗು ಜಿಲ್ಲೆಯಲ್ಲಿ ಮನುಷ್ಯರಾದ್ರ ಆನೆಗಳಂತ, ಮನುಷ್ಯ ಬಂದ ಅಂತ. ಅಷ್ಟು ವಿಶಿಷ್ಟವಾಗಿರುವಂತ ಜಿಲ್ಲೆ. ಅವು ಸಣ್ಣ ಸಣ್ಣ ಆನೆ ಮರಿಗಳಂತ ಇರ್ತಾವ. ಮಮ್ಮಿ ಮನುಷ್ಯ ಬಂದ ನೋಡು ಅಂತ. ಹಂಗ ಅತ್ಯಂತ ಹೆಚ್ಚು, ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆ ಯಾವ್ದಂದ್ರ ಅದು ಕೊಡಗು ಜಿಲ್ಲೆ. ಅಷ್ಟೇ ಅಲ್ಲದೆ ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಜನಸಾಂದ್ರತೆ ಇದೆ, ಡೆನ್ಸಿಟಿ, ಕಡಿಮೆ ಜನಸಾಂದ್ರತೆ. ಇಲ್ಲಿ ಜನಸಾಂದ್ರತೆ ಎಷ್ಟಿದೆ? ಕೇವಲ 135 ಡೆನ್ಸಿಟಿ. ನೋಡಿ, ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನಸಂಖ್ಯೆ ಪ್ರಮಾಣ ಎಷ್ಟಿದೆ ಅಂದ್ರೆ 135. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ಜಿಲ್ಲೆ ಇದು. ಕ್ವಶನ್ ಕೇಳಿ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ಜಿಲ್ಲೆ ಯಾವ್ದಂದ್ರೆ ಕೊಡಗು ಜಿಲ್ಲೆ. ಮತ್ತು ಕೊಡಗು ಜಿಲ್ಲೆಯಲ್ಲಿ ಬಹಳ ಜನಸಾಂದ್ರತೆ ಯಾಕೆ ಕಡಿಮೆ ಅಂದ್ರೆ ರೈಲ್ವೆ ಹಳಿ ಇಲ್ಲ ಅಲ್ಲಿ. ರೈಲ್ವೆ ಹಳಿ ಜಂಕ್ಷನ್ ಇಲ್ಲ, ವಿಮಾನಗಳ ಸಂಪರ್ಕ ಇಲ್ಲ, ದೊಡ್ಡ ದೊಡ್ಡ ಹೋಟೆಲ್ಗಳಿಲ್ಲ, ರೆಸ್ಟೋರೆಂಟ್ಗಳಿಲ್ಲ, ಬಾರ್ಗಳಿಲ್ಲ, ಅತ್ಯುತ್ತಮವಾಗಿರುವಂತ ಏನೂ ಇಲ್ಲ ಅಲ್ಲಿ. ಆ ಉದ್ದೇಶಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲದೆ ಇರುವ ಜಿಲ್ಲೆ, ರೈಲ್ವೆ ಸಂಪರ್ಕ ಇಲ್ಲದೆ ಇರುವ ಜಿಲ್ಲೆ, ಯಾರ ಜೀವನ ಸಾಕಾಗ್ಯದನೋ ಅನ್ಬಾರ್ದಪ್ಪ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಆನೆಗಳನ್ನು ಹೊಂದಿರುವಂತ ಜಿಲ್ಲೆ ಯಾವುದು ಅಂತಂದ್ರೆ, ಯಾರೋ ಚಲೋ ಕನ್ಯೆ ಇಲ್ಲ ನಿಮ್ಮ ಮಾಯಿ. ಕೊಡಗು ಜಿಲ್ಲೆ ಅದ್ಭುತ ಅದದು. ಅತ್ಯಂತ ಹೆಚ್ಚು ಮಕ್ಕಳ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಯಾವ್ದಂದ್ರೆ ಕೊಡಗು ಜಿಲ್ಲೆ. ನೋಡಿ,
ಅತ್ಯಂತ ಹೆಚ್ಚು ಯಾವ 14 ಲಕ್ಷದ ಬಾಯಿ ಇಲ್ಲ ಬರೇ ಬರೇ ಇದೆ ನಿಮ್ ಮನೆ ಬರ ಆ ಬಾಬರ್ ಹೇಳ್ತಾನಲ್ಲ, ಭಾರತ ದೇಶದಲ್ಲಿ ಉತ್ತಮ ಕುದುರೆಗಳಿಲ್ಲ, ಉತ್ತಮ ಮೇಣದ ಬತ್ತೆಗಳಿಲ್ಲ, ಒಣ ದ್ರಾಕ್ಷಿಗಳಿಲ್ಲ, ಆಮೇಲೆ ಹಸಿ ಉತ್ತತ್ತಿ ಇಲ್ಲ, ಎಳ್ನೀರಿಲ್ಲ, ಉಣ್ಬೇಕಂದ್ರೆ ರೊಟ್ಟಿ ಇಲ್ಲ ಅಂತ ಏನೋ ಹುತ್ತುತ್ತಾರೆ ಹೇಳನವ. ಯಾರು ಇವ ಅತಿಥಿ ಭಾರತೀಯರಿಗೆ ಅತಿಥಿ ಸತ್ಕಾರದ ಗುಣವಿಲ್ಲ, ಪಾನಿಪುರಿ ಇಲ್ಲ, ಅದು ಇಲ್ಲ ಇದು ಇಲ್ಲ ಅಂದ್ರೆ ಆಗ. ಕಡಿಮೆ ಜನಸಂಖ್ಯೆ, ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ಜಿಲ್ಲೆ ಯಾವ್ದಂದ್ರೆ ಕೊಡಗು ಜಿಲ್ಲೆ, ನೆನಪಿಡಿ, ಕರ್ನಾಟಕ ರಾಜ್ಯದಲ್ಲಿ. ಆದ್ರೆ ದೇಶಕ್ಕೆ ಅತಿ ಹೆಚ್ಚು ಸೈನಿಕರು ಕೊಟ್ಟಂತ ಜಿಲ್ಲೆ ಮತ್ತು ಅತಿ ಹೆಚ್ಚು ಹಾಕಿ ಆಟಗಾರನು ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಕಿ ಆಟಗಾರನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಯಾವಂದ್ರೆ ಕೊಡಗು ಜಿಲ್ಲೆ. ಇಲ್ಲಿ ಯಾವಿದೆ? ಪುಷ್ಪಗಿರಿ ವನ್ಯಜೀವಿಧಾಮ ಇದೆ, ಬ್ರಹ್ಮಗಿರಿ ವನ್ಯಜೀವಿಧಾಮ ಇದೆ, ತಲಕಾವೇರಿ ವನ್ಯಜೀವಿಧಾಮವನ್ನು ನೋಡ್ತೀವಿ. 2 ಪ್ರಸಿದ್ಧವಾಗಿರುವಂತ ಬೆಟ್ಟಗಳದಾವ ಇಲ್ಲಿ. ಯಾವ? ಪುಷ್ಪಗಿರಿ, ಬ್ರಹ್ಮಗಿರಿ ಅಲ್ಲ, ಪುಷ್ಪಗಿರಿ ಮತ್ತು ಬ್ರಹ್ಮಗಿರಿ ಅನ್ನುವಂತ 2 ಪ್ರಸಿದ್ಧವಾಗಿರುವಂತ ಬೆಟ್ಟಗಳನ್ನ ಕಾಣ್ತೀವಿ. ಪುಷ್ಪಗಿರಿ ಮತ್ತು ಬ್ರಹ್ಮಗಿರಿ ಅನ್ನುವಂತ ಪ್ರಸಿದ್ಧವಾಗಿರುವ ಬೆಟ್ಟಗಳು. ಓ ದೇವ್ರೆ, ಎಲ್ಲಿ ಪ್ಲೇಸ್ ಇದು? ಎಷ್ಟೊಂದು ಗೊತ್ತಾದ ಈ ಪ್ಲೇಸ್ ಹೋಗಿರಿ? ಇದು ಯಾವ ಸ್ಥಳ ಅಂತಂದ್ರೆ ಕೊಡಗು ಜಿಲ್ಲೆಯಲ್ಲಿ ಮುಗಿಲುಪೇಟೆ ಅನ್ನುವಂತ ಸ್ಥಳ ಇದೆ. ಮುಗಿಲುಪೇಟೆ, ಈ ಇದ್ರ ಫಿಲ್ಮ್ ನೋಡ್ರಿ ನೀವು, ಯಾವ್ದದು? ಮುಗಿಲುಪೇಟೆ ಫಿಲ್ಮ್ ಇದಲ್ಲಿ ನೋಡಿ. ಎಸ್, ವೆರಿ ಗುಡ್. ಗಾಳಿಪಟ ಫಿಲ್ಮ್, ಗಾಳಿಪಟ. ಅಲ್ಲಿ ಯಾರು ಗಾಳಿಪಟ ಹೀರೋ ಯಾರಾದ್ರಲ್ಲ ಅಲ್ಲಿ? ಹೀರೋ, ವೆರಿ ಗುಡ್, ಎಕ್ಸಲೆಂಟ್. ಗಣೇಶ, ದಿಗಂತ ಗಣೇಶ, ವೆರಿ ಗುಡ್. ಅವರು ಆಕ್ಟಿಂಗ್ ಮಾಡಿರ್ತಕ್ಕಂಥ ಗಾಳಿಪಟ ಫಿಲ್ಮ್ದಲ್ಲಿ ಈ ಒಂದು ಮುಗಿಲುಪೇಟೆ ಅಂದ್ರೆ ಏನು? ಆ ಫೇಮಸ್ ಮೋಡಗಳು ಎದಿಗೆ ಬಡದಂಗ ಅನಿಸ್ತವೆ ಅಂತ ಅದ್ಭುತವಾಗಿರುವಂತ ಒಂದು ಸ್ಥಳ ಯಾವುದು ಅಂತಂದ್ರೆ ಅದು ಮುಗಿಲುಪೇಟೆ. ಯಾರು ಮಾಡ್ರ ನೀವು? ಇವು ಉಳಿದು ಯಾವ ನೆನಪಿಳಂಗಿಲ್ಲ ನೋಡಿ ನಿಮ್ಗೆ. ನಿಮ್ಮ ನೆನಪಿನ ಪವರ್ ಬಹಳ ಕಡಿಮೆ ಅದ. ಫಿಲ್ಮ್ ಕೇಳಿದ್ರೆ ಯಾವ ನೆನಪಂಗಿಲ್ಲ. ಇದು ಯಾವ ಸ್ಥಳ? ಇದು ಕೊಡಗು ಜಿಲ್ಲೆಯ ಯಾರೋ ಕರಿ ಇಡ್ಲೇನೋ. ಇದು ಯಾವ ಸ್ಥಳ? ಇದು ಅದೇ ದೈಲಾಲ್ ಲಾಮನಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಸ್ಥಳ ಇದು. ಈ ಸ್ಥಳದ ಹೆಸರೇನಿದು? ಬೈಲುಕುಪ್ಪೆ ನೋಡಿ, ಫೇಮಸ್ ಬೈಲುಕುಪ್ಪೆ ಎಂಬ ಸ್ಥಳ. ಕೊಡಗು ಜಿಲ್ಲೆಯ ಬೈಲುಕುಪ್ಪೆ ಎಂಬ ಸ್ಥಳದ ವಿಶೇಷ ಏನು ಅಂತಂದ್ರೆ ಬೌದ್ಧರಿಗೆ ಒಂದು ವಿಶೇಷವಾದಂತ ಸ್ಥಳ ಬೈಲುಕುಪ್ಪೆ. ಅಲ್ಲಿ ಒಳ ಕೂತವರು ದಲೈ ಲಾಮ ಅವರು, ಬೌದ್ಧ ಧರ್ಮದಲ್ಲಿ ವಜ್ರಾಯನ ಪಂಥದ ಮುಖ್ಯಸ್ಥರಾಗಿರುವಂತ ದಲೈ ಲಾಮ. ನಮಸ್ಕಾರ ಮಾಡ್ರಿ, ನೋಡಕತ್ತಾರ ಅವರು ನಮ್ಗೆ. ಇರ್ಲಿ, ದಲೈ ಲಾಮ ಅಜ್ಜ ಯಾಕವರು? ಹಾಗಾದ್ರೆ ಕೊಡಗು ಜಿಲ್ಲೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಟ, ಕೊಡಗಿನ ದಂಗೆಯ ನಾಯಕತ್ವ ವಹಿಸಿಕೊಂಡವರು 1834ರಲ್ಲಿ. ಯಾರು? ಕಲ್ಯಾಣ ಸ್ವಾಮಿ ಅನ್ನುವಂತ ವ್ಯಕ್ತಿ ನೋಡಿ. ಕಲ್ಯಾಣ ಸ್ವಾಮಿ ಅನ್ನುವಂತ ವ್ಯಕ್ತಿ ಯಾರ ವಿರುದ್ಧ ಹೋರಾಟವನ್ನು ಮಾಡಿದರು ಅಂತಂದ್ರೆ ಅದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಕಲ್ಯಾಣ ಸ್ವಾಮಿ. ಕೊಡಗು ಜಿಲ್ಲೆಯಲ್ಲಿ ಮಾತನಾಡುವ ಭಾಷೆ ಯಾವಂದ್ರೆ ಕೊಡಗು ಭಾಷೆ ನೋಡಿ. ಕೊಡಗು ಜಿಲ್ಲೆಯನ್ನು ಆರಂಭದಲ್ಲಿ ಏನಂತ ಕರೀತಿದ್ರು ಅಂದ್ರ ಕೂರ್ಗ್ ಅಂತ ಕರೀತಿದ್ರು, ಕೂರ್ಗ್. ಹಾಗಾದ್ರೆ ಕೊಡಗು ಪ್ರಾಂತ್ಯದಿಂದ ಭಾರತ ಸಂವಿಧಾನಕ್ಕೆ ಆಯ್ಕೆಯಾಗಿರುವಂತ ವ್ಯಕ್ತಿ, ಭಾರತ ಸಂವಿಧಾನ ರಚನೆಯಲ್ಲಿ ಪೊನ್ನಚ್ಚು ನೋಡಿ. ಪೊನ್ನಚ್ಚು, ಯಾವ ಪೊನ್ನಚ್ಚು? KM ಪೊನ್ನಚ್ಚು. ಆ KM ಪೊನ್ನಚ್ಚು ಅನ್ನುವಂತ ವ್ಯಕ್ತಿ ಕೊಡಗು ಪ್ರಾಂತ್ಯದಿಂದ ಏನಾಗಿದ್ರು ಅಂತಂದ್ರೆ ಭಾರತ ಸಂವಿಧಾನ ರಚನೆಗೆ ಆಯ್ಕೆಯಾಗಿರುವಂತ ವ್ಯಕ್ತಿ KM ಪೊನ್ನಚ್ಚು.
ಇನ್ನ ಚೆಂಗ್ವಾಳರು ಮತ್ತು ಹಾಲೇರಿ ಮನೆತನದವರು, ಚೊಂಗ್ವಾಳ ಮತ್ತು ಹಾಲೇರಿ ಮನೆತನದವರು ಕೊಡಗು ನಾಡನ್ನ ಆಳಿರ್ತಕ್ಕಂಥ ಒಂದು ಮನೆತನ ಅಂತ ಕರಿತೀವಿ. ಯಾರ್ಯಾರು? ಚೆಂಗ್ವಾಳರು ಮತ್ತು ಹಾಲೇರಿ ಅನ್ನುವಂತ ಮನೆತನ. ಬರೆದು ಬಿಡ್ತೀನಿ ನೋಡಿ. ಚೆಂಗ್ವಾಳರು, ಹಾಲೇರಿ ಮನೆತನಗಳು. ಚೆಂಗ್ವಾಳ ಮತ್ತು ಹಾಲೇರಿ ಮನೆತನಗಳು ಕೊಡಗು ನಾಡನ್ನ ಆಳಿರ್ತಕ್ಕಂಥ ಒಂದು ಹೆಮ್ಮೆಯ ಮನೆತನಗಳು ಅಂತ ಹೇಳಿ ಕರಿತೀವಿ. ಬಂಕಾಪುರ, ಪುತ್ತೂರು, ಕಿತ್ತೂರು, ಮುತ್ತಿಗೆ ಕ್ರಾಸ್. ಬಂಕಾಪುರ, ಪುತ್ತೂರು, ಕಿತ್ತೂರು, ಮುತ್ತಿಗೆ ಕ್ರಾಸ್. ಈ ಕೆಳಗಿನ ಯಾವ ಸ್ಥಳದಲ್ಲಿ ಕರ್ನಾಟಕ ರಾಜ್ಯ ಚಾಕ್ಲೇಟ್ ಪಾರ್ಕ್ ಅನ್ನು ಆರಂಭ ಮಾಡಿದೆ? ಕರ್ನಾಟಕ ರಾಜ್ಯ ಸರ್ಕಾರ ಚಾಕ್ಲೇಟ್ ಪಾರ್ಕ್ ಅನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಆರಂಭ ಮಾಡಿದೆ? ಯಾವ ಮುತ್ತಿಗೆ ಕ್ರಾಸ್ ಅಂತ 17 ಹಾಕಿಲ್ಲ. ಏನ್ರು ಚಾಕ್ಲೇಟ್ ಪಾರ್ಕ್ ಅದ ಅಲ್ಲಿ? ಪುತ್ತೂರು ನೋಡಿ. ಪುತ್ತೂರು ಕರ್ನಾಟಕ ರಾಜ್ಯದಲ್ಲಿ ಪುತ್ತೂರಿನಲ್ಲಿ ಈ ಒಂದು ಚಾಕ್ಲೇಟ್ ಪಾರ್ಕ್ ಅನ್ನ ಆರಂಭ ಮಾಡಿದೆ. ಪುತ್ತೂರು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ಪುತ್ತೂರು ಯಾವ ಜಿಲ್ಲೆ? ಎಕ್ಸಲೆಂಟ್, ದಕ್ಷಿಣ ಕನ್ನಡ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಸ್ಥಾಪನೆ ಮಾಡಿದೆ ಅಂದ್ರೆ ಚಾಕ್ಲೇಟ್ ಪಾರ್ಕ್ ಅನ್ನ ಆರಂಭ ಮಾಡಿದೆ ಅಲ್ಲ? ಚಾಕ್ಲೇಟ್ ಪಾರ್ಕ್ ಅನ್ನ ಆರಂಭ ಮಾಡಿದೆ. ವೆರಿ ಇಂಪಾರ್ಟೆಂಟ್. ಯಾರವ ಪಾನಿಪುರಿ ಪಾರ್ಕ್ ಸ್ಥಾಪನೆ ಮಾಡಿದಂತ? ಬೆಳಗಾವಿ, ತುಮಕೂರು, ಕಲಬುರಗಿ, ವಿಜಯಪುರ. ABCD, AC, BD, CABD, DABC. ಕರ್ನಾಟಕ ರಾಜ್ಯದಲ್ಲಿ ಅನುಕ್ರಮವಾಗಿ ಅತ್ಯಂತ ದೊಡ್ಡ ಜಿಲ್ಲೆಗಳು. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆಗಳು ಅನುಕ್ರಮವಾಗಿ ಬಿ ರೈಟ್ ಆನ್ಸರ್ ನಾವು. ಕರ್ನಾಟಕ ರಾಜ್ಯದಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಅಂದ್ರೆ ಬೆಳಗಾವಿ. ಬೆಳಗಾವಿ ಪ್ರಥಮ ಸ್ಥಾನದಲ್ಲಿದ್ರೆ, 2ನೇ ಸ್ಥಾನದಲ್ಲಿ ಕಲಬುರಗಿ ಇದೆ, 3ನೇ ಸ್ಥಾನದಲ್ಲಿ ತುಮಕೂರು ಇದೆ, 4ನೇ ಸ್ಥಾನದಲ್ಲಿ ವಿಜಯಪುರ ಇದೆ ನೋಡಿ. ಯಾರ ಗುದಿಲಪ್ಪ ನಾವು? 2ನೇ ಜಿಲ್ಲೆ ಅಂತಂದ್ರೆ ಕಲಬುರಗಿ, 3ನೇ ಜಿಲ್ಲೆ ಯಾವ್ದಂದ್ರ ತುಮಕೂರು, 4ನೇ ಜಿಲ್ಲೆ ಯಾವ್ದಂದ್ರ ವಿಜಯಪುರ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಆದ್ರೆ ಅತ್ಯಂತ ಚಿಕ್ಕ ಜಿಲ್ಲೆ ಯಾವಂದ್ರ ಬೆಂಗಳೂರು ನಗರ ನೋಡಿ. ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆ. ನಂತರ ಬೆಂಗಳೂರು ಗ್ರಾಮಾಂತರ, ನಂತರ ರಾಮನಗರ. ಅನುಕ್ರಮವಾಗಿ ಚಿಕ್ಕ ಜಿಲ್ಲೆಗಳು. ದೊಡ್ಡ ಜಿಲ್ಲೆಗಳು ಬೆಳಗಾವಿ, ತುಮಕೂರು, ಕಲಬುರಗಿ. ಸರಿ, ಬೆಳಗಾವಿ, ಕಲಬುರಗಿ, ತುಮಕೂರು, ವಿಜಯಪುರ. ಚಿಕ್ಕ ಜಿಲ್ಲೆಗಳಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ. RTS, BTS, KTS,
RTS, BTS, KTS, BRT. ಇದರಲ್ಲಿ ಭಿನ್ನವಾದ ಪದ ಯಾವುದು? ಭಿನ್ನವಾದ ಪದ ಎಷ್ಟು ಶಾಣೆಂದು ಒಳಗು. BTS ಸರಿಯಾಗಿರುವಂತ ಉತ್ತರ ನೋಡಿ. BRT ಹೆಂಗ್ ಹಾಕಿದ್ರಿ ನೀವು ಆನ್ಸರ್? ಇದನ್ನು ನೀವು ಹೆಂಗ್ ವಿಚಾರ ಮಾಡಿದ್ರಿ? ಸುಮ್ಮ ಹಾಕಂಗ್ ಹಾಕಿದೆ. ಬಿಳಿಗಿರಿ ರಂಗನ ಟೆಂಪಲ್, ಯಾರ ಸುಡುಗಾಡನೋ ಬಿಳಿಗಿರಿ ರಂಗನ ಟೆಂಪಲ್. ಈ ಬಿಳಿಗಿರಿ ರಂಗನ ಟೆಂಪಲ್ ಅನ್ನೋದು ಹುಲಿ ಸಂರಕ್ಷಣಾ ತಾಣ ಇದು. ಹಾಗಾದ್ರೆ ಇವು ಏನು? RTS, BTS, KTS ಅನ್ನೋದು ಎಕ್ಸಲೆಂಟ್. ಥರ್ಮಲ್ ವಿದ್ಯುತ್ ಘಟಕಗಳು ನೋಡಿ. ರಾಯಚೂರು ಥರ್ಮಲ್ ಸ್ಟೇಷನ್, ಬಳ್ಳಾರಿ ಥರ್ಮಲ್ ಸ್ಟೇಷನ್, ಕೂಡಿಗೆ ಥರ್ಮಲ್ ಸ್ಟೇಷನ್. ನೀವು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಕೂಡಿಗೆ ಅಂತ ಒಂದು ಊರಿದೆ, ಅದ್ಭುತವಾಗಿರುವಂತ ಸ್ಟೇಷನ್ ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಈ ಒಂದು ಥರ್ಮಲ್ ಘಟಕ ಉತ್ಪಾದನೆ ಮಾಡೋದು ಯಾವಂದ್ರೆ ಕೂಡಿಗೆ ಥರ್ಮಲ್ ಸ್ಟೇಷನ್. ರಾಯಚೂರು ಥರ್ಮಲ್ ಸ್ಟೇಷನ್, ಬಳ್ಳಾರಿ ಥರ್ಮಲ್ ಸ್ಟೇಷನ್, ಕೂಡಿಗೆ ಥರ್ಮಲ್ ಸ್ಟೇಷನ್, ಉಡುಪಿ ಥರ್ಮಲ್ ಸ್ಟೇಷನ್. ಕರ್ನಾಟಕ ರಾಜ್ಯದ 4 ಪ್ರಮುಖವಾಗಿರುವಂತಹ ಥರ್ಮಲ್ ಸ್ಟೇಷನ್ಗಳು ಇವು. UTS, RTS, BTS, KTS. ಉಡುಪಿ ಥರ್ಮಲ್ ಸ್ಟೇಷನ್, ರಾಯಚೂರು ಥರ್ಮಲ್ ಸ್ಟೇಷನ್, ಬಳ್ಳಾರಿ ಥರ್ಮಲ್ ಸ್ಟೇಷನ್, ಕೂಡಿಗೆ ಥರ್ಮಲ್ ಸ್ಟೇಷನ್. BRT ವಿಶೇಷ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದು 5ನೇ ಹುಲಿ ಸಂರಕ್ಷಣಾ ತಾಣ. 5ನೇ ಹುಲಿ ಸಂರಕ್ಷಣಾ ತಾಣ. ಅರಸೀಕೆರೆ, ದರೋಜಿ, ಗೂಡಿಕೋಟೆ, ರಂಗನತಿಟ್ಟು. ಯಾವ ಪದ ಭಿನ್ನವಾಗಿದೆ? ಅರಸೀಕೆರೆ, ದರೋಜಿ, ಗೂಡಿಕೋಟೆ, ರಂಗನತಿಟ್ಟು. ಯಾವ ಪದ ಭಿನ್ನವಾಗಿದೆ ಇಲ್ಲಿ? ರಂಗನತಿಟ್ಟು ಪಕ್ಷಿಧಾಮ ನೋಡಿ. ಹಾಗಾದ್ರೆ ಅರಸೀಕೆರೆ ಏನು? ಅರಸೀಕೆರೆ, ದರೋಜಿ, ಗುಡಿಕೋಟೆ ಅದನ್ನ ಯಾಕೆ ಹಾಕಲಿಲ್ಲ ನೀವು? ಎಕ್ಸಲೆಂಟ್. ಅವೆಲ್ಲ ಏನಪ್ಪಾ ಅಂದ್ರೆ ಕರಡಿಧಾಮಗಳು. ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಕರಡಿಧಾಮ ಇದೆ, ಬಳ್ಳಾರಿ ಜಿಲ್ಲೆ ದರೋಜಿಯಲ್ಲಿ ಕರಡಿಧಾಮ ಇದೆ, ಆಮೇಲೆ ಬಳ್ಳಾರಿ ಗೂಡಿಕೋಟೆಯಲ್ಲಿ ಕರಡಿಧಾಮ ಇದೆ. ಮಂಡ್ಯ ಜಿಲ್ಲೆ ರಂಗನತಿಟ್ಟು ಅಲ್ಲಿ ಏನಿದೆ ಅಂತಂದ್ರೆ ಅದೊಂದು ಅಂತಾರಾಷ್ಟ್ರೀಯ ಪಕ್ಷಿಧಾಮ. ಅದು ಅಂತಾರಾಷ್ಟ್ರೀಯ ಪಕ್ಷಿಗಳಿಗೆ ಫೇಮಸ್ ಆಗಿದ್ದೆ ಅಂದ್ರೆ ರಂಗನತಿಟ್ಟು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪಕ್ಷಿಧಾಮಗಳಿವೆ? ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪಕ್ಷಿಧಾಮಗಳಂತಂದ್ರೆ 2 ಅಂತಾರಾಷ್ಟ್ರೀಯ ಪಕ್ಷಿಧಾಮಗಳದಾವೆ. ಟೋಟಲ್ 5 ಅದಾವೆ. ಹಂಗ್ ನೋಡಿದ್ರೆ 9 ಅದಾವ ಟೋಟಲ್. 5 ರಾಜ್ಯದಿಂದ ಮಾನ್ಯತೆ ಪಡೆದು 5 ಅದಾವೆ. 5 ಯಾವುವು? ರಂಗನತಿಟ್ಟು, ಘಟಪ್ರಭಾ, ಗುಡುವಿ, ಮಂಡ್ಯಗದ್ದೆ, ಅತ್ತಿವೇರಿ. ಅಲ್ಲ, ರಂಗನತಿಟ್ಟು, ಘಟಪ್ರಭಾ, ಗುಡುವಿ, ಮಂಡ್ಯಗದ್ದೆ, ಅತ್ತಿವೇರಿ. ರಂಗನತಿಟ್ಟು ಪಕ್ಷಿಧಾಮ. ರವಿ, ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ? ಮಂಡ್ಯ. ಘಟಪ್ರಭಾ ಬೆಳಗಾವಿ. ಯಾವುದು? ಮಂಡ್ಯಗದ್ದೆ ಮತ್ತು ಗುಡುವಿ ಪಕ್ಷಿಧಾಮಗಳು ಶಿವಮೊಗ್ಗ. ಅತ್ತಿವೇರಿ ಉತ್ತರ ಕನ್ನಡ. ಇದು ಮಾತಾಡ್ತಾ ಇರೋದು ಯಾರಂದ್ರೆ ರವೀಂದ್ರ ಕೆ ಅಂತ ಹೇಳಿ. ಇವರು ಈ ವರ್ಷ 2020-21ನೇ ವರ್ಷನಲ್ಲಿ ಎಷ್ಟು ಜಾಬ್ ತಗೊಂಡ್ರು ಅಂದ್ರೆ 10 ಜಾಬ್ ತಗೊಂಡ್ರು. ಸಿವಿಲ್ PS 200 ಪೋಸ್ಟ್ ನಲ್ಲಿ ಸೆಲೆಕ್ಟ್ ಆಗ್ಯಾರ, 300 ಪೋಸ್ಟ್ ನಲ್ಲಿ ಸೆಲೆಕ್ಟ್ ಆಗಿ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 7ನೇ ರ್ಯಾಂಕ್, FDA, SDA, ಮುರಾರ್ಜಿ ಹೈಸ್ಕೂಲ್ ಓಸು ಬಳಗೆಲ್ಲ ಓಸು ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿ. 5 ಪಕ್ಷಿಧಾಮಗಳನ್ನ ಕಾಣ್ತೀವಿ. ನೆಕ್ಸ್ಟ್, ಹಾವೇರಿ, ಮಂಡ್ಯ, ಕೊಡಗು. ದೇವರ ಕಾಡುಗಳು ಕಂಡು ಬರುತ್ತವೆ. ದೇವರ ಕಾಡುಗಳು ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ದೇವರ ಕಾಡುಗಳು ಕಂಡು ಬರುತ್ತವೆ? ದೇವರ ಕಾಡುಗಳು ವೆರಿ ಇಂಪಾರ್ಟೆಂಟ್. ಇದು
ದುಬಾರಿ ಅರಣ್ಯ ಅಂತ ಕರಿತೀವಿ. ಮತ್ತು ದೇವರ ಕಾಡುಗಳು ಕಂಡು ಬರುವಂತ ಜಿಲ್ಲೆ ಯಾವುದು ಅಂದ್ರೆ ಸರಿಯಾಗಿರುವಂತ ಉತ್ತರ ಕೊಡಗು ಜಿಲ್ಲೆ ನೋಡಿ. ಬಿಸಿಲೆ ಕಾಡುಗಳು ಕಂಡು ಬರುವುದು ಹಾಸನ್ ಜಿಲ್ಲೆ. ಬಿಸಿಲೆ ಕಾಡುಗಳು ಕಂಡು ಬರುವುದು ಹಾಸನ್ ಜಿಲ್ಲೆ ಆದ್ರೆ ದೇವರ ಕಾಡುಗಳು ಕಂಡು ಬರುವುದು ಕೊಡಗು ಜಿಲ್ಲೆ ನೋಡಿ. ಈ ಕೆಳಗಿನ ಯಾವ ಜಿಲ್ಲೆಯನ್ನ ಕಿತ್ತಳೆಯ ನಾಡು ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ? ಕಿತ್ತಳೆಯ ನಾಡು 2017 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆ. ಕಿತ್ತಳೆಯ ನಾಡು ಕರ್ನಾಟಕದ ಕಾಶ್ಮೀರ. ಕಿತ್ತಳೆಯ ನಾಡು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರಂದ್ರೆ ಕೊಡಗು ಜಿಲ್ಲೆ ನೋಡಿ. ಕೊಡಗು ಜಿಲ್ಲೆಯನ್ನ ಕಿತ್ತಳೆಯ ನಾಡು ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ಸರಿಯಾಗಿರುವಂತ ಉತ್ತರ ಕೊಡಗು ಜಿಲ್ಲೆ ನೋಡಿ. ಕೊಡಗು ಜಿಲ್ಲೆಯನ್ನ ಕಿತ್ತಳೆಯ ನಾಡು ಮತ್ತು ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್.